ಆರೋಗ್ಯಕ್ಕಷ್ಟೇ ಅಲ್ಲ, ಅಂದಕ್ಕೂ ಬೇಕು ಅಗಸೆ ಬೀಜ. ಚರ್ಮ, ಕೂದಲಿನ ಕಾಂತಿ ಹೆಚ್ಚಲು ಇದನ್ನು ಹೀಗೆ ಬಳಸಿ. ಅಗಸೆ ಬೀಜದಿಂದ ಆರೋಗ್ಯಕ್ಕೆ ಸಾಕಷ್ಟು ಪ್ರಯೋಜನಗಳಿವೆ. ಇದು ಸೌಂದರ್ಯವರ್ಧಕವೂ ಹೌದು. ಅಗಸೆ ಬೀಜದಿಂದ ಫೇಸ್ ಪ್ಯಾಕ್ ತಯಾರಿಸಿ ಹಚ್ಚಿಕೊಳ್ಳುವುದರಿಂದ ತ್ವಚೆಯ ಅಂದ ಹರಳುತ್ತದೆ. ಇದು ಚರ್ಮದ ಹಲವು ಸಮಸ್ಯೆಗಳನ್ನು ನಿವಾರಿಸುತ್ತದೆ. ಜೊತೆಗೆ ಕೂದಲಿನ ಕಾಂತಿ ಹೆಚ್ಚಲು ಇದು ಸಹಕಾರಿ. ಅಂದ ಹೆಚ್ಚಿಸಿಕೊಳ್ಳಲು ಅಗಸೆ ಬೀಜವನ್ನು ಹೇಗೆ ಬಳಸುವುದು ನೋಡಿ. ನಮ್ಮ ತ್ವಚೆಯು ಸದಾ ಕಾಂತಿಯುತವಾಗಿ ಹೊಳೆಯುತ್ತಿರಬೇಕು ಎಂದು ಎಲ್ಲರೂ ಬಯಸುತ್ತಾರೆ. ತ್ವಚೆಯ ಅಂದ ಹೆಚ್ಚಿಸಿಕೊಳ್ಳುವುದು ಯಾರಿಗೆ ಇಷ್ಟವಿಲ್ಲ ಹೇಳಿ? ಅದಕ್ಕಾಗಿ ಯಾವುದೇ ಹೊಸ ವಿಧಾನ ಕಂಡರೂ ಅನುಸರಿಸಿ ನೋಡುತ್ತೇವೆ. ನಮ್ಮ ಚರ್ಮಕ್ಕೆ ಅದು ಹೊಂದಿಕೆಯಾದರೆ ಅದನ್ನು ಪಾಲಿಸುತ್ತೇವೆ. ಇತ್ತೀಚಿನ ದಿನಗಳಲ್ಲಿ ಅಗಸೆ ಬೀಜದ ಫೇಸ್ ಪ್ಯಾಕ್ ಟ್ರೆಂಡ್ ಆಗುತ್ತಿದೆ. ಇದನ್ನು ಹಚ್ಚಿಕೊಳ್ಳುವುದರಿಂದ ತ್ವಚೆಗೆ ಸಾಕಷ್ಟು ಪ್ರಯೋಜನಗಳಿವೆ. ಜೊತೆಗೆ ಅಗಸೆ ಬೀಜ ಕೂದಲಿಗೂ ಉತ್ತಮ. ಅತಿಯಾದ ಬಿಸಿಲು, ಬೆವರು, ಧೂಳು ಹೀಗೆ ಹಲವು ಕಾರಣಗಳಿಂದ ಚರ್ಮದ ಆರೋಗ್ಯ ಕೆಡುವುದು ಸಹಜ. ಇದರಿಂದ ಮೊಡವೆ, ಕಲೆಗಳು, ಸುಕ್ಕು ಮುಂತಾದ ಚರ್ಮದ ಸಮಸ್ಯೆಗಳು ಉಂಟಾಗುತ್ತದೆ. ಇದರಿಂದ ಚರ್ಮದ ಕಾಂತಿ ಕುಗ್ಗುತ್ತದೆ. ಇದರ ನಿವಾರಣೆಗೆ ನೀವು ಬ್ಯೂಟಿ ಪಾರ್ಲರ್ಗೆ ಹೋಗುವ ಅವಶ್ಯಕತೆ ಇಲ್ಲ. ಮನೆಯಲ್ಲೇ ಅಗಸೆ ಬೀಜಗಳಿಂದ ಫೇಸ್ ಪ್ಯಾಕ್ ತಯಾರಿಸಿ ಹಚ್ಚಿಕೊಳ್ಳುವ ಮೂಲಕ ಅಂದ ಹೆಚ್ಚಿಸಿಕೊಳ್ಳಬಹುದು. ಅಗಸೆ ಬೀಜಗಳು ಒಮೆಗಾ 3 ಕೊಬ್ಬಿನಾಮ್ಲವನ್ನು ಹೊಂದಿರುತ್ತವೆ. ಅವು ಚರ್ಮ ಮತ್ತು ಕೂದಲಿಗೆ ಚೈತನ್ಯ ನೀಡುತ್ತವೆ. ಅಗಸೆ ಬೀಜದ ಫೇಸ್ ಪ್ಯಾಕ್. 1 ಬೌಲ್ ನೀರಿಗೆ 1 ಚಮಚ ಅಗಸೆ ಬೀಜವನ್ನು ಸೇರಿಸಿ ಅವುಗಳನ್ನು ಅರ್ಧ ಗಂಟೆಯವರೆಗೂ ನೆನೆಸಿ. ನಂತರ ಒಲೆಯ ಮೇಲೆ ಕಡಿಮೆ ಉರಿಯಲ್ಲಿ ಕುದಿಸಿ. ಆಗ ನೀರು ದಪ್ಪ ಜೆಲ್ ರೀತಿ ಆಗುತ್ತದೆ. ಇದು ತಣ್ಣಗಾದ ನಂತರ ಚೆನ್ನಾಗಿ ನಿಮ್ಮ ಮುಖ ತೊಳೆದು ಈ ಜೆಲ್ ಅನ್ನು ಮುಖಕ್ಕೆ ಹಚ್ಚಿ. ಇದನ್ನು ಅರ್ಧ ಗಂಟೆಗಳ ಕಾಲ ಇರಿಸಿ. ನಂತರ ಮುಖ ತೊಳೆಯಿರಿ. ದಿನಕ್ಕೊಮ್ಮೆ ಹೀಗೆ ಮಾಡಿದರೆ ತುಂಬ ಒಳ್ಳೆಯದು. ಈ ಫೇಸ್ ಪ್ಯಾಕ್ ಚರ್ಮದ ಉರಿಯೂತ, ಕಲೆಗಳು ಮತ್ತು ಮೊಡವೆಗಳನ್ನು ನಿವಾರಿಸುತ್ತದೆ. ಇದರಿಂದ ದದ್ದುಗಳು ಸಹ ಕಣ್ಮರೆಯಾಗುತ್ತವೆ. ಸೂಕ್ಷ್ಮ ರೇಖೆಗಳು ಮತ್ತು ಸುಕ್ಕುಗಳು ಕಡಿಮೆಯಾಗುತ್ತವೆ ಮತ್ತು ವಯಸ್ಸಾದಂತೆ ಕಾಣುವ ಲಕ್ಷಣಗಳು ನಿವಾರಣೆಯಾಗುತ್ತವೆ. ಅಗಸೆ ಬೀಜಗಳನ್ನು ಒಣಗಿಸಿ ಪುಡಿ ಮಾಡಿ ಅದನ್ನು ಪಾತ್ರೆಯಲ್ಲಿ ಹಾಕಿಡಿ. ಫೇಸ್ ಪ್ಯಾಕ್ ತಯಾರಿಸುವಾಗ ಅಗಸೆ ಬೀಜದ ಪುಡಿಯನ್ನು ಪಾತ್ರೆಗೆ ಹಾಕಿ ಅದರಲ್ಲಿ 1 ಮೊಟ್ಟೆಯನ್ನು ಒಡೆದು ಹಾಕಿ ಚೆನ್ನಾಗಿ ಮಿಶ್ರಣ ಮಾಡಿ. ಮಿಶ್ರಣವನ್ನು ಮುಖ ಮತ್ತು ಕೂದಲಿಗೆ ಹಚ್ಚಿ ಅರ್ಧ ಗಂಟೆಯ ನಂತರ ಸ್ನಾನ ಮಾಡಿ. ಹೀಗೆ ಮಾಡುವುದರಿಂದ ಕೂದಲ ಕಾಂತಿ ಪಡೆಯುತ್ತದೆ. ಚರ್ಮವು ತೇವಾಂಶದಿಂದ ಕೂಡಿರುತ್ತದೆ. ಅಗಸೆ ಬೀಜಗಳನ್ನು 4 ಗಂಟೆಗಳ ಕಾಲ ನೀರಿನಲ್ಲಿ ನೆನೆಸಿಡಿ. ನೆನೆಸಿದ ಅಗಸೆ ಬೀಜಗಳಿಂದ ಪೇಸ್ಟ್ ತಯಾರಿಸಿ ಆ ಪೇಸ್ಟ್ನಲ್ಲಿ ಸ್ವಲ್ಪ ರೋಸ್ ವಾಟರ್ ಮಿಕ್ಸ್ ಮಾಡಿ ಮುಖಕ್ಕೆ ಹಚ್ಚಿಕೊಳ್ಳಿ. ಹೀಗೆ ಮಾಡುವುದರಿಂದ ತ್ವಚೆಯು ಹೊಳೆಯುತ್ತದೆ. ಅಗಸೆ ಬೀಜದಲ್ಲಿರುವ ಎಲ್ಲ ಪೋಷಕಾಂಶಗಳು ಚರ್ಮದ ಆಳವನ್ನು ತಲುಪಿ ಕಾಂತಿಯುತವಾಗಿಸುತ್ತದೆ. ವಾರಕ್ಕೆ 2 ರಿಂದ 3 ಬಾರಿ ಫ್ಲಾಕ್ಸ್ ಸೀಡ್ಸ್ ಫೇಸ್ ಮಾಸ್ಕ್ ಅನ್ನು ಪ್ರಯತ್ನಿಸುವುದು ತುಂಬ ಒಳ್ಳೆಯದು. ಅಗಸೆ ಬೀಜದಲ್ಲಿ ದೇಹಕ್ಕೆ ಅಗತ್ಯವಿರುವ ಹಲವು ಪೋಷಕಾಂಶಗಳಿವೆ. ಅವುಗಳನ್ನು ತಿನ್ನುವುದು ಸಹ ಬಹಳ ಮುಖ್ಯ. ಕೊಲೆಸ್ಟ್ರಾಲ್, ಮಧುಮೇಹ ಮತ್ತು ಸಂಧಿವಾತದಂತಹ ಸಮಸ್ಯೆಗಳಿರುವವರು ಪ್ರತಿದಿನ ಅಗಸೆ ಬೀಜಗಳಿಂದ ಮಾಡಿದ ಆಹಾರವನ್ನು ಸೇವಿಸುವುದರಿಂದ ಅವುಗಳನ್ನು ನಿಯಂತ್ರಣದಲ್ಲಿಟ್ಟುಕೊಳ್ಳಬಹುದು. ನಮ್ಮ ದೇಹಕ್ಕೆ ಅಗತ್ಯವಾದ ಒಮೆಗಾ 3 ಕೊಬ್ಬಿನಾಮ್ಲಗಳು ಅಗಸೆ ಬೀಜದಲ್ಲಿವೆ. ಮಕ್ಕಳು, ವಯಸ್ಕರು ಮತ್ತು ಗರ್ಭಿಣಿಯರಿಗೆ ಇವು ಅತ್ಯಗತ್ಯ. ಗರ್ಭಿಣಿ ಸ್ತ್ರೀಯರು ಅಗಸೆ ಬೀಜಗಳನ್ನು ಉಪಯೋಗಿಸುವ ಮುನ್ನ ತಜ್ಞ ವೈದ್ಯರಿಂದ ಸಲಹೆ ಪಡೆಯಿರಿ. ಸ್ನೇಹಿತರೆ, ನಿಮಗೆ ಈ ಮಾಹಿತಿ ಇಷ್ಟ ಆಗಿದ್ರೆ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತೊಂದು ವಿಷಯದೊಂದಿಗೆ ಭೇಟಿಯಾಗೋಣ. ವಿಡಿಯೋವನ್ನು ನೋಡಿದ್ದಕ್ಕಾಗಿ ಧನ್ಯವಾದಗಳು. ನಮಸ್ಕಾರ.